विशेषतोऽपि वन्द्यं सदा प्रियतमं मम सन्नमामि। तमेव शास्त्रोद्भवं प्रणम्य जगद्गुरूणां गुरुमञ्चसैव विशेषतोऽपि परमाख्यदित्या व्याख्यां करोम्यन्वपि चाहमेव। स्वरूपं हि तदेतत् आयतत् यच्चापि अतीन्द्रियं तु अन्यत्तेन असौ आगमः स्मृतः एतेन कारणेनैव ತತ್ತನ್ಮಾನತ್ವವಿಷ್ಯತೆ. ಈ ಕಾರಣಕ್ಕೇನೆ ಮೂರು ಸಹ ಪ್ರಮಾಣನೇ, ಪ್ರತ್ಯಕ್ಷ ಅನುಮಾನ ಮತ್ತು ಆಗಮ ಮೂರು ಸಹ ಪ್ರಮಾಣ. ಸ್ವರೂಪಂ ಹಿ ತದೇತೇಷಾಂ ಅನ್ಯಥಾ ಅಸಿದ್ಧಿಮಾನತಃ ಅಥೋ ಅನುಮಾ ಕಥಂ ಧರ್ಮಂ ಉದ್ಗಲಂಚಾಪಿ ದರ್ಶಯೇ. ಸ್ವರೂಪಂ ಹಿ ತದೇತೇಷಾಂ ಅನ್ಯಥಾ ಅಸಿದ್ಧಿಮಾನತಃ. ಈ ಮೂರು ಪ್ರತ್ಯಕ್ಷ ಅನುಮಾನ ಆಗಮ ಅಂತ ಮೂರು ಪ್ರಮಾಣಗಳ ಸ್ವರೂಪ ಇರೋದೇ ಹೇಗೆ? ಇದನ್ನು ಒಪ್ಪದೆ ಹೋದರೆ ಅಸಿದ್ಧಿ ಅನ್ನೋ ದೋಷ ಬರುತ್ತೆ. ಯಾವುದರ ಸಿದ್ಧಿ? ಪ್ರಮೇಯಗಳ ಅಸಿದ್ಧಿ. ಪ್ರಮೇಯಕ್ಕೆ ಏನ್ ಬೇಕು? ಯಾವಾಗ ಪೂರ್ಣನಿಗೆ ಕಣ್ಣು ಕಾಣಿಸೋದಿಲ್ಲ, ಪದಾರ್ಥ ಕಾಣಿಸೋದಿಲ್ಲ, ಆ ರೀತಿ ಆಗುತ್ತೆ. ಅಥೋ ಅನುಮಾ ಕಥಂ ಧರ್ಮಂ ಪುದ್ಗಲಂ ಚಾಪಿ ದರ್ಶೆ. ಆಗಮ ಒಪ್ಪೋದಿಲ್ಲ. ಅದರಿಂದಾಗಿನೇ ನೀವು ಹೇಳ್ತಕ್ಕಂಥ ಪುದ್ಗಲ ಅಂದ್ರೆ ದೇಹದೊಳಗಿರ್ತ ಒಬ್ಬ ಜೀವ ಇದ್ದಾನೆ ಅಂತ ಹೇಗೆ ಸಾಧನೆ ಮಾಡ್ತೀರಿ? ಮಾಡ್ಲಿಕ್ಕೆ ಬರೋದಿಲ್ಲ. ಸ್ವರೂಪೇ ಪುದ್ಗಲಸ್ಯೋಕ್ತ ದೋಷ ಆನಂದಮೇವಚ ನ ಮನ್ಯತೆ ಪುದ್ಗಲಂ ಸ ದುಃಖಾಭಾವ ಸುಖಂ ತ್ವಿತಿ. ಸ್ವರೂಪೇ ಪುದ್ಗಲಸ್ಯೋಕ್ತ ದೋಷ ಆನಂದಮೇವಹಿ. ಮುಖ್ಯವಾಗಿ ದೊಡ್ಡ ದೋಷ ಏನಿದೆ ಪುದ್ಗಲ ಅಂದ್ರೆ ಒಂದು ಪ್ರತೀಕ. ಪ್ರತೀಕದಲ್ಲಿ ಜೀವ ಇದ್ದಾನೆ, ದೇವರಿಲ್ಲ ಅಂತ ಹೇಳ್ತಿರಲ್ಲ. ನಮನ್ಯತೆ ಪುದ್ಗಲಂ ಸಹ ದುಃಖಾಭಾವ ಸುಖಂತಿ. ಜೊತೆಗೇನು ಅವರು ಸುಖ ಒಪ್ಪೋದಿಲ್ಲ. ದುಃಖಾಭಾವನೆ ಸುಖ. ದುಃಖಾಭಾವನೆ ಸುಖ ಅಂತ ಹೇಳಿದ್ರೆ ದುಃಖ ಇಲ್ಲೇ ಬೇಕಿಲ್ಲ. ಸುಖ ಇದೆ ಹಾಗಿದ್ರೆ ಇಲ್ಲ. ಅಂದ್ರೆ ಆ ವಾದಗಳೆಲ್ಲ ಎಷ್ಟು ಪ್ರಮಾಣ ವಿರುದ್ಧ ಅಂಬುದಕ್ಕೆ ಒಂದೊಂದು ಮಾತು ಕೂಡ ಸಾಕ್ಷಿಯಾಗಿ. ಮಾತ್ರ ಭೋಗಾತಿರೇಕೇನ ಸುಖಾಧಿಕ್ಯಸ್ಯ ದರ್ಶನಾತ್ ಸುಖಸ್ಯಾಭಾವತಾಕೇನ ನ ಚ ಸ್ಯಾತ್ ಕಿಂ ವಿಪರ್ಯಯಃ. ಮಾತ್ರ ಭೋಗಾತಿರೇಕೇನ. ಮಾತ್ರ ಅಂದ್ರೆ ವಿಷಯಗಳು. ಮಾತ್ರ ಸ್ಪರ್ಶಾಸ್ತಂತೆಯ ಬಂತಲ್ಲ ಹಾಗೆ. ಮಾತ್ರ ಭೋಗಾತಿರೇಕೇನ ವಿಷಯಗಳ ಅತಿರೇಕದ ಭೋಗದಿಂದಾಗಿ ಸುಖಾಧಿಕ್ಯಸ್ಯ ದರ್ಶನ. ಸುಖಾಧಿಕ್ಯ ಅವತ್ತು ಕಾಣಿಸ್ತಾ ಇದೆ. ಅಂದ್ರೆ ಅಲ್ಲೇನಿದೆ? ದುಃಖಾಭಾವ ಅಲ್ಲ, ಸುಖನೇ ಕಾಣಿಸ್ತಾ ಇದೆ. ಮತ್ತು ಕತ್ತಲೆಯ ಅಭಾವ ತೇಜಸ್ಸು, ತೇಜಸ್ಸಿನ ಅಭಾವ ಕತ್ತಲೆ. ಈ ಹೇಳೋರು ಇದ್ದಾರೆ, ಆ ರೀತಿಯಲ್ಲಿ ಹೇಳೋರು ಇದ್ದಾರೆ. ಕತ್ತಲೆ ಬೇರೆ ಪದಾರ್ಥ ಅಲ್ಲ, ತೇಜಸ್ಸಿನ ಅಭಾವ ಅಷ್ಟೇ ಅಂತ ಹೇಳಿ. ಯಾಕಂದ್ರೆ ಅವರ ನೈಯಾಯಿಕರ ಕಾನ್ಸೆಪ್ಟ್ ಇರೋದೇ ಹಾಗೆ. ಅದು ಸರಿಯಲ್ಲ. ನಮನ್ಯತೆ ಪುದ್ಗಲಂ ಸುಖಸ್ಯಾಭಾವತಾಕೇನ ನ ಚ ಸ್ಯಾತ್ ಕಿಂ ವಿಪರ್ಯಯ. ದುಃಖಾಭಾವನೆ ಸುಖ ಅಂತ ಕರಿತೀರಲ್ಲ, ಸುಖಾಭಾವನೆ ದುಃಖ ಅಂತ ಯಾಕೆ ಕರಿಬಾರ್ದಾಗಿತ್ತೆ? ಗೊತ್ತಾಯ್ತಾ? ಪ್ರತಿಯೊಂದು ಶಾರ್ಟ್, ಬಟ್ ಅಷ್ಟು ಫುಲ್ಲಿ ಪ್ಯಾಕ್ಡ್ ಇತ್ತು, ಅಷ್ಟು ಮೀನಿಂಗ್ ಇರೋದು. ಯದಿ ಭಾವೋಪಿ ಕಶ್ಚಿತ್ ಸ್ಯಾತ್ ತಸ್ಯೈವ ಅಭಾವತಾ ಕುತಃ. ಹಾಗಿದ್ರೆ ಭಾವಾಭಾವ ಎರಡು ಒಪ್ತೀಯೋ ಇಲ್ವ ನೀನೀಗ? ಭಾವನ ಅಭಾವದ ಅಭಾವ ಅಂತ ಕರೆಯೋದು, ಅಭಾವನ ಭಾವದ ಅಭಾವ ಅಂತ ಕರೆಯೋದು. ಅವನು ಏನಿಲ್ಲ ಆಯ್ತು? ಎರಡೇ ಇದೆ. ಸರಿಯಲ್ಲ. ಭಾವ ಅಂದ್ರೆ ಭಾವ ಪದಾರ್ಥನೇ ಬೇರೆ, ಅಭಾವ ಅವ ಪದಾರ್ಥನೇ ಬೇರೆ. ಗೊತ್ತಾಯ್ತು? ಅದನ್ನ ಹೇಗೆ ಒಪ್ಪಬೇಕು? ಅದನ್ನ ಹಾಗೆ ಒಪ್ಪಬೇಕು. ಯದಿ ಭಾವೋಪಿ ಕಶ್ಚಿತ್ ಸ್ಯಾತ್ ತಸ್ಯೈವ ಅಭಾವತಾ ಕುತಃ. ಯದಿ ಸರ್ವೇಪಿ ಅಭಾವಾಃ ಸ್ಯುಃ ಅನ್ಯೋನ್ಯಮಿತಿ ಭಾವತಃ. ಎಲ್ಲವೂ ಕೂಡ ಅಭಾವವೇ ಆಗೋದಾದ್ರೆ ಹಾಗಿದ್ರೆ ಅದಿಲ್ಲದಿರೋದೇ ಭಾವ ಅಂತ ಆಯ್ತು. ಒಂದು ಭಾವ ಪದಾರ್ಥನೇ ಇಲ್ಲ. ಗೊತ್ತಾಯ್ತಾ? ಹೀಗೆಲ್ಲ ಆಗೋದ್ರಿಂದ ವಾದಗಳನ್ನ ಮುಂದೇಳಕ್ಕೆ ಬರೋದಿಲ್ಲ. ಮೂರು ಪ್ರಮಾಣ ಒಪ್ಪಬೇಕು. ಪ್ರಮಾಣಕ್ಕೆ ವಿಷಯನೂ ಒಪ್ಪಬೇಕು. ಪ್ರಮಾಣ ಒಪ್ಪಿ ವಿಷಯ ಇಲ್ಲ ಅಂದ್ರೆ ಉಪಯೋಗ ಇಲ್ಲ. 5 ಇಂದ್ರಿಯ ಇದೆ ಅಂದ್ರೆ ಅರ್ಥ ಏನು? 5 ವಿಷಯ ಇಂದ್ರಿಯ, ಆಯಾ ಯೋಗ್ಯ ಇಂದ್ರಿಯಗಳ ಯೋಗ್ಯವಾದ ವಿಷಯಗಳು ಇವೆ ಅಂತ ಅರ್ಥ ಮಾಡಲೇಬೇಕು. ಅಭಾವ ಭಾವತೈವ ಸ್ಯಾತ್ ಕಿಂ ನಶ್ಚಿನ್ನಂ ತದಾ ಭವೇತ್. ಅಭಾವ ಭಾವತೈವ ಸ್ಯಾತ್. ಅಭಾವತ ಏನಿದೆ? ಅಭಾವತ ಏವ ಸ್ಯಾತ್. ಬಂದಿದ್ದೇನು? ಅಭಾವ ಭಾವ. ಅಭಾವ ಭಾವವೇ ಭಾವ ಅಂತ ಕರೆಯೋದಾದ್ರೆ ನಶ್ಚಿನ್ನ. ಹಾಗಿದ್ರೆ ಅಷ್ಟೇನೋ ಒಪ್ತೀಯ? ಅದು ಒಪ್ಪದಿಲ್ಲ, ಅದು ಬೇರೆ ಪದಾರ್ಥ ಅಂತ ಹೇಳ್ತಾರೆ.
ಭಾವ ಆಗಿಬಿಡುತ್ತೆ. ಅಭಾವ ಭಾವ ಏನು? ಭಾವ ಆಯ್ತು. ಆ ಅರ್ಥದಲ್ಲಿ ಹೇಳೋದಾದ್ರೆ ನಮಗೇನು ಯೋಚನೆ ಇಲ್ಲ. ಭಾವತ್ವಂ ವಿಧಿರೂಪತ್ವಂ ವಿಷೇದತ್ವಂ ಅಭಾವ ಸ್ಪಷ್ಟ ಹೇಳಿದ್ದಾರೆ. ಏನಂತ ಹೇಳಿದ್ರು? ಭಾವದ ಲಕ್ಷಣ ಏನು? ಪ್ರಥಮ ಪ್ರತಿಪತ್ತಿ, ಫಸ್ಟ್ ಅಪ್ರಹೆನ್ಷನ್ ನಲ್ಲಿ ಯಾವ್ದು ಇದೆ ಅಂತ ಬರುತ್ತೋ ಅದೇನದು ಭಾವ, ಯಾವ್ದಿಲ್ಲ ಅಂತ ಬರುತ್ತೋ ಅದು ಅಭಾವ ಅಂತ ಹೇಳಿ ಆಗಿದೆ. ಇದನ್ನು ಬೇರೆ ಡಿಫೈನ್ ಮಾಡಕ್ ಬರೋದಿಲ್ಲ. ಭಾವನ ಡೆಫಿನೇಷನ್ ಏನ್ ಹೇಳ್ತಾ ಇದೆ? ಭಾವನೂ ಒಂದು ತತ್ವ, ಅಭಾವನೂ ಒಂದು ತತ್ವ ಅಂತ ಹೇಳ್ತಾ ಇದೆ. ನಿಷೇಧಸ್ಯ ನಿಷೇಧೋಪಿ ಭಾವಯೇವ ಬಲಾತ್ಮವೇ. ನಿಷೇಧಕ್ಕೆ ನಿಷೇಧ ಮಾಡಿದ್ರೆ 2 negatives make 1 ಅಫರ್ಮೇಟಿವ್ ಏನದು ಪಾಸಿಟಿವ್ ಮಾಡೋದು. ಅದು ಬಹಳ ಮುಖ್ಯ. ಅದು ಅದಷ್ಟೇ ಅರ್ಥ ಮಾಡ್ಕೊಂಡ್ರೆ ಭಾವ ಇರೋದು ಕನ್ಫರ್ಮ್ ಆಗುತ್ತೆ. ಅದರಿಂದ ಭಾವ ಇರೋದು ಕನ್ಫರ್ಮ್ ಆಗುತ್ತೆ. ಪ್ರಥಮ ಪ್ರತಿಪತ್ತಿಸ್ತು ಭಾವಾಭಾವ ನಿಯಾಮಿಕ. ಭಾವಾಭಾವ ಅಂತ ಕರೆಯಲಿಕ್ಕೋಸ್ಕರ ಅದೇನು ಕ್ರೈಟೀರಿಯಾ, ನಿಯಾಮಕ ಕ್ರೈಟೀರಿಯಾ ಏನು ಅಂದ್ರೆ ಪ್ರಥಮ ಪ್ರತಿಪತ್ತಿನೇ ಕಾರಣ. ಫಸ್ಟ್ ಇಲ್ಲಿ ಮೇರು ಪರ್ವತ ಇದೆಯಾ? ಫಸ್ಟ್ ನಮಗೇನು ಉತ್ತರ ಬರುತ್ತೆ? ಇಲ್ಲ, ಅದು ಅಭಾವ. ಇಲ್ಲಿ ಮೈಕ್ ಇದೆಯಾ? ಇದೆ, ಇದು ಭಾವ. ಯಾವ್ದು ಇದೆ ಅನ್ನೋ ಜ್ಞಾನಕ್ಕೆ ವಿಷಯನೋ ಅದು ಭಾವ, ಯಾವ್ದಿಲ್ಲ ಅನ್ನೋ ಜ್ಞಾನಕ್ಕೆ ವಿಷಯನೋ ಅದು ಅಭಾವ. ಎರಡು ಪದಾರ್ಥಗಳು ಬೇರೆ ಬೇರೆ ಎರಡು ಕೂಡ. ನಚ ಪುದ್ಗಲ ವಿಜ್ಞಾನ ಮೋಕ್ಷದಂ ಭವತಿ ಕ್ವಚಿತ್. ಇಲ್ಲೂ ಅದು ಮೋಕ್ಷದ ಕಾನ್ಸೆಪ್ಟ್ ಏನು? ಪುದ್ಗಲ ಅಂತ ತಿಳ್ಕೊಳ್ಳೋದೇ ಮೋಕ್ಷ ಅಂತ ಕರೀತೀರಿ. ಅದಕ್ಕೆ ಅಸ್ವಾತಂತ್ರ್ಯ ಪುದ್ಗಲಸ್ಯ ಜ್ಞಾತೋಪಿ ಸುಖದೋ ನಹಿ. ಪುದ್ಗಲ ಸ್ವತಂತ್ರನ ಅಸ್ವತಂತ್ರ, ಸ್ವತಂತ್ರದ ಕಾನ್ಸೆಪ್ಟ್ ಯೋಚನೆ ಮಾಡಲಿಲ್ಲ ಯಾರು ಕೂಡ. ಸ್ವತಂತ್ರ ಕಾನ್ಸೆಪ್ಟ್ ಒಪ್ಪದೆ ಹೋದ್ರೆ ಅಸ್ವತಂತ್ರ ಅಂತ ಒಪ್ಪಲೇಬೇಕು. ಹಾಗೆ ಜ್ಞಾತೋಪಿ ಸುಖದೋ ನಹಿ. ಅವನ ಜ್ಞಾನ ಏನು ಉಪಯೋಗ? ಬ್ರಹ್ಮಜ್ಞಾನದ ಸುಖ ಯಾತಕ್ಕಾಗತ್ತೆ ಅಂದ್ರೆ ಬ್ರಹ್ಮ ಪರಿಪೂರ್ಣ ಸ್ವತಂತ್ರ, ಅವನು ಸುಖ ಕೊಡ್ತಾನೆ. ಸುಖ ಇರೋದನ್ನ ಅಭಿವ್ಯಕ್ತಿಗೊಳಿಸ್ತಾನೆ. ಇದಕ್ಕೆ ಅದಿಲ್ವಲ್ಲ. ಇದ್ರೆ ಇರೋದಾಗಿದ್ರೆ ಸಾಧನೆ ಬೇಕೇ ಇಲ್ಲ. ಉದ್ಗಲನೆ ಸುಖ ಕೊಡೋದಾದ್ರೆ ಬೇರೆ ತಿಳ್ಕೊಡೋ ಕಾರಣನೇ ಇಲ್ಲ. ನಹಿ ದುಃಖ ಪರಿಜ್ಞಾನ ದುಃಖಿತ್ವ ವಿನಿವರ್ತತೆ. ಇಲ್ಲ, ದುಃಖದ ದುಃಖಿ ಜ್ಞಾನ ಬಂದ್ರೆ ದುಃಖಿತ್ವ ಹೋಗುತ್ತಾರೆ. ಅಸ್ವತಂತ್ರ ಜ್ಞಾನ ಬಂದ್ರೆ ಯಾತಕ್ರಮೆ ದುಃಖ ಹೋಗೋದಿಲ್ಲ ಅಂದ್ರೆ ಅವನು ದುಃಖಿನೇ, ನಾವು ದುಃಖಿಗಳೇ. ದುಃಖಿಗಳ ದರಿದ್ರ ಇನ್ನೊಬ್ಬರಿಂದ ಲೋನ್ ಕೇಳಕ್ ಹೋದ್ರೆ ಹೇಗಿರುತ್ತೆ? ಹಾಗಾಗಿ ಅದರಿಂದ ಏನೋ ಪ್ರಯೋಜನ ಇಲ್ಲ. ಅದು ಸ್ವಾತಂತ್ರ್ಯ ಅಸ್ವಾತಂತ್ರ್ಯದ ಪರಿಜ್ಞಾನ ಸ್ಪಷ್ಟ ಬೇಕದಕ್ಕೆಲ್ಲ. ಪ್ರತಿಯೊಂದರಲ್ಲೂ ಕೂಡ ಪರ್ಫೆಕ್ಷನ್ ಕೊಡ್ತಾ ಹೋದ್ರು. ಅದನ್ನು ಯೋಚನೆ ಮಾಡೋದ್ರ ಬದಲು ಅವೇನ್ ಮಾಡ್ತಿದ್ದೇವೆ ಅಂದ್ರೆ ಉಳಿದವ್ರು ಸುಮ್ಮನೆ ಖಂಡನೆ ಮಾಡ್ತಿದ್ದೇವೆ ಅಷ್ಟೇ. ಅದು ಪರಿಣಾಮ ಏನು ನೋಡ್ಕೋಬೇಕು. ಮತ್ತೆ ಅದ್ರ ಏನಾಗಿ ಇಂಪ್ಯಾಕ್ಟ್ ಏನದು ಗೊತ್ತಾ? ಇಂಪ್ಯಾಕ್ಟ್ ಇಲ್ಲದೆ ಹೋದ್ರೆ ಅದಕ್ಕೆ ಅರ್ಥ ಇಲ್ಲ. ಬೆಳಕಿಗೆ ಒಂದು ತಂದೆ ಇಂಪ್ಯಾಕ್ಟ್ ಇದೆ, ಕತ್ತರಿಗೆ ಒಂದು ಇಂಪ್ಯಾಕ್ಟ್ ಇದೆ, ಗೊತ್ತಾಯ್ತಾ? ಅದು ಇಲ್ಲದೆ ಹೋದ್ರೆ ಬೆಳಕಿಗೆ ವ್ಯತ್ಯಾಸನೇ ಇಲ್ಲ. ತನ್ನದೇ ಆದಂತ ಒಂದು ಪರಿಣಾಮ ಮಾಡೋ ಶಕ್ತಿ ಒಂದು ವಸ್ತುಗೆ ಇಲ್ಲದೆ ಹೋದ್ರೆ ವಸ್ತು ಇದ್ದರೆಷ್ಟು ಹೋದ್ರೆಷ್ಟು, ಗೊತ್ತಾಯ್ತಾ? ನಗೆ ದುಃಖ ಪರಿಜ್ಞಾನ ದುಃಖಿ ಪರಿಜ್ಞಾನ ದುಃಖಿತ್ವ. ಪುದ್ಗಲ ದುಃಖಿನೇ, ಅವನು ತಿಳ್ಕೊಳ್ಳೋ ಪುದ್ಗಲ ಜ್ಞಾನದ ಮೋಕ್ಷ ಅಂತ ಹೇಳೋದಾದ್ರೆ ದುಃಖಿಯ ಜ್ಞಾನ ದುಃಖ ಪರಿಹಾರ ಅಂತ ಆಯ್ತು. ದುಃಖಿ ದುಃಖ ಪರಿಹಾರ ಆಗಲ್ಲ. ಕತ್ತಲೆ ಜ್ಞಾನದ ಕತ್ತಲೆ ಪರಿಹಾರ ಆಗತ್ತಾ? ಇಲ್ಲ. ಯದಿ ಪುದ್ಗಲ ವಿಜ್ಞಾನ ದುಃಖಿ ಸ್ಯಾತ್ ಕಥಂಚನ ದೇಹವಾನಪಿ ನಾ ದುಃಖಿ ಕಿಂ ಸ್ಯಾತ್ ನಿಮ್ ಜ್ಞಾನಾದುತ್ತರಂ ಸದಾ ಈಶಕೃತ್ಯನುಸಾರೇಣ ಸ್ಯಾತ್ ಕಾಲಾದೀಶವಾದಿನಃ. ದೇಹವಾನಪಿ ನಾ ದುಃಖಿ ಕಿಂ, ದೇಹವಾಗಿದ್ರು ಕೂಡ ದುಃಖಿ ಅಲ್ಲ ಅಂತ ಹೇಳೋದಾದ್ರೆ ಮತ್ತೆ ಜ್ಞಾನ ಇರ್ಬೇಕಾಗಿದೆ. ಅದು ಅನುಭವ ವಿರುದ್ಧ. ಮತ್ತೆ ದುಃಖ ಇರೋದು ಅನುಭವ ವಿರುದ್ಧ. ಪುದ್ಗಲನೇ ದುಃಖ ಇಲ್ಲ ಅಂತ ಹೇಳೋದಾದ್ರೆ ಮತ್ತೆ ಮೋಕ್ಷ ಆಗ್ಬೇಕಾಗುತ್ತೆ. ಸಮಸ್ಯೆ ಏನಿಲ್ಲ ಅಂತ ಪರಿಹಾರ ಯಾತಕ್ಬೇಕು ಅದಕ್ಕೆ? ಗರ್ವಹೇತುತ್ವ ಬಪಿತು ನಿಶ್ಚೈತನ್ಯಾನ್ನ ಹಿ ಕ್ವಚಿತ್. ಇನ್ನ ಕರ್ಮ ಹೇತುತ್ವ ಎಲ್ಲ ಕರ್ಮ ಕಾರಣ ಆಗಿದೆ ಅಂತ ಹೇಳಿದ್ರೆ ಕರ್ಮಕ್ಕೆ ಚೈತನ್ಯ ಒಪ್ತೀಯೋ ಇಲ್ಲೋ ನೀನೀಗ? ಕರ್ಮಕ್ಕೆ ಕಾರಣ ಒಪ್ಪಿದ ಮೇಲೆ ಸರಿ, ಕಾರಣತ್ವ ಒಪ್ಪಿದ್ರೆ ಒಪ್ತೀಯೋ ಇಲ್ಲ ನೀನೀಗ? ಕರ್ಮಹೇತುತ್ವ ಒಪ್ಪಲಿಕ್ಕೆ ನಿಮಗೆ ಬರೋದಿಲ್ಲ. ಯಾಕಂದ್ರೆ ಕಾರಣ ಇರಬೇಕು. ಬರೀ ವಸ್ತು ಏನ್ ಮಾಡೋದಿಲ್ಲ, ಬರೀ ಅಪರಾಧ ಶಿಕ್ಷೆ ಕೊಡೋದಿಲ್ಲ. ಶಿಕ್ಷಿಸುವ ವ್ಯಕ್ತಿ ಒಬ್ಬ ಇರ್ಬೇಕು. ಅರ್ಥ ಆಯ್ತು? ಬರೀ ಅಪರಾಧ ಶಿಕ್ಷೆ ಹಿಂದೆ ಎಷ್ಟೋ ಕಾಲಕ್ಕೆ ಕೋರ್ಟ್ ಕಚೇರಿ ಇಲ್ಲ. ಯಾರೇನ್ ಮಾಡಿದ್ರೆ ಕೆಲವರೆಲ್ಲ ಕೇಳೋದಿಲ್ಲ. ಕೆಲವು ದುಷ್ಟ ರಾಜಗಳು ಬಂದಾಗ ಯಾರ ಮುಂದೆ ಹೇಳ್ಕೊಡಾಗಿಲ್ಲ, ಕೇಳಕ್ ಹೋದಲ್ಲೂ ಹೊಡಿತಿದ್ರು. ಆ ರೀತಿ ಆಗುತ್ತೆ. ಅಂದ್ರೆ ಒಬ್ಬ ನಿಯಾಮಕ ಅಂತ ವ್ಯಕ್ತಿ ಇಲ್ಲದ ಹೋದ್ರೆ ಜನಗಳಿಗೆ ಏನಿಲ್ಲ, ಅಚಿತ್ತನು ತದ್ಧೀಯತಃ. ಅದು ಎಂಥ ಪಾಪ ಮಾಡಿದ್ರು ಕೂಡ ಅದು ಕೇಳೋಕ್ ಹೋಗಿ ನಿಲ್ದ ಅಂತ ಕೇಳಿದ್ರೆ ಏನು ಉಪಯೋಗ ಇಲ್ಲ. ಲೈಟ್ ಇಲ್ದ ಹೋಗ್ತಿರ್ತಾರೆ, ನೋಡ್ತಾರೆ, ಪೊಲೀಸ್ ಇದ್ರೆ ನಿಲ್ತಾರೆ, ಎಲ್ಲರೂ ಹೋಗ್ಬಿಡ್ತಾರೆ. ಯಾತಕ್ಕೆ? ಆಟೋಮೆಟಿಕ್ ಶಿಕ್ಷೆ ಕೊಡುತ್ತಾ? ಅದು ಕೊಡೋದಿಲ್ಲ. ಮತ್ತೆ ಕ್ಯಾಮರಾ ಹಾಕಿರ್ತಾರೆ, ಅದು ಅರೇಂಜ್ಮೆಂಟೇ. ಅದೇ ಕ್ಯಾಮರಾ ತಾನೇ ಸೃಷ್ಟಿಯಾಗಿಲ್ಲ, ಅರೇಂಜ್ಮೆಂಟ್ ಇದೆ.
ಅಂದ್ರೆ ಸುಖಕ್ಕೆ ಫಲ ಕೊಡ್ಲಿಕ್ಕೂ ಒಬ್ಬ ನಿಯಾಮಕ ಇರ್ಬೇಕು. ಸುಮ್ಮನೆ ಸೌದೆ ಕೊಡೋದು ಯಾರು ದುಡ್ಡು ಕೊಡ್ತಾರೆ ಅವನಿಗೆ? ಬೇಗ ಹೇಳಿದವ್ರು ಕರೆದ್ರೆ ದುಡ್ಡು ಕೊಡ್ತಾರೆ. ಸುಮ್ಮನೆ ಹೋಗ್ತಿದ್ರು ಭಿಕ್ಷ ತಾನೇ ಸುಮ್ಮನೆ ಹೋಗ್ತಿದ್ರೆ ಯಾರು ದುಡ್ಡು ಕೊಡ್ತಾರ? ಕುಡಿಸ್ಕೊಂಡು ಬರತಾನೆ ದುಡ್ಡು ಕೊಡೋದು. ಅಶೇಷ ದುಃಖ ವಿಲಯೇ ನೀದಾನೀಂ ಕಾರಣಮ್ಯಥ. ಅಶೇಷ ದುಃಖ ವಿಲಯಕ್ಕೆ ಏನು ಕಾರಣ? ಎಲ್ಲಾ ದುಃಖ ಹೋಗ್ಲಿಕ್ಕೆ ಏನಪ್ಪ ಕಾರಣ? ಹೋಗೋದಿಲ್ಲ ಅಂತ ಯಾವ್ದಕ್ಕೆ ಅನ್ಕೊಂಡಿದ್ದಿ ಅಂತ ಕೇಳಿದ್ರೆ ಜ್ಞಾನ ಇಲ್ಲ. ಯಾವ್ದ್ರ ಜ್ಞಾನ ಇಲ್ಲ? ಪುದ್ಗಲನ ಜ್ಞಾನ ಇಲ್ಲ. ಪುದ್ಗಲ ಅಂತವನು ಅಸ್ವತಂತ್ರ. ಅವ್ರ ಜ್ಞಾನ ಬಂದ್ರು ಅಷ್ಟೇ, ಹೋದ್ರು ಅಷ್ಟೇ. ಮುಖ್ಯಸ್ಥ ಇಲ್ದ ಹೋದ್ರೆ ಇಲ್ಲ ಅಂತ ಹೋಗ್ತಾರೆ ವಾಪಸ್. ಮುಖ್ಯ ವ್ಯಕ್ತಿ ಅಬ್ಸೆಂಟ್ ಆದ್ರೆ ಏನ್ ಮಾಡ್ತಾರಾಗ? ಇಲ್ಲ. ಯಾರು ಬರೋರು ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋದಿಲ್ಲ. ಮುಖ್ಯವಸ್ತು ಬರೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ. ಕರ್ಮಹೇತುತ್ವಮಪಿ ನಿಶ್ಚೈತನ್ಯಾನ್ ನಹಿ ಕ್ವಚಿತ್ ಅಶೇಷ ದುಃಖ ವಿಲಯೇ ನೇದಾನೀಂ ಕಾರಣಂ ವ್ಯಥ. ಈಗ ನಮಗೆ ದುಃಖ ಇದೆ ಹೋಗಿಲ್ಲ ಅಂದ್ರೆ ಪುದ್ಗಲ ಜ್ಞಾನ ಬಂದ್ರು ಅಷ್ಟೇ, ಬರದೆ ಹೋದ್ರು ಅಷ್ಟೇ. ಅಪ್ರಯೋಜಕ ವಸ್ತು. ಇದ್ರೂ ಲಾಸ್ ಇಲ್ಲ, ಹೋದ್ರೂ ಲಾಸ್ ಇಲ್ಲ. ಇದ್ರೂ ಲಾಭ ಇಲ್ಲ, ಹೋದ್ರೂ ಲಾಭ ಇಲ್ಲ. ತಥೋತ್ತರಂಚ ನೈವ ಸ್ಯಾತ್ ದೃಷ್ಟಿಪೂರ್ವ ಅನುಮಾಯತಃ. ಅದು ಉತ್ತರ ಕೊಡ್ಲಿಕ್ಕೆ ನಿನಗೆ ಬರೋದಿಲ್ಲ. ಏಕೆ? ನಿನ್ನ ಅನುಮಾನಕ್ಕೆ ದೃಷ್ಟಿ ಒಂದೇ. ದೃಷ್ಟಿ ಅಂದ್ರೆ ಏನು? ಪ್ರತ್ಯಕ್ಷ ಒಂದೇ. ಆಗಮ ಒಪ್ಪಿಲ್ಲ ನೀನು. ಆಗಮ ಒಪ್ಪಿಲ್ಲ ಅಂದ್ಮೇಲೆ ಪರಿಹಾರ ಕೊಡ್ಲಿಕ್ಕೆ ಬರೋದಿಲ್ಲ. ಶಕ್ತಸ್ಯ ಅನ್ಯಸ್ಯ ವಿಜ್ಞಾನಂ ತತ್ಪ್ರೀತಿ ಜನಕಂ ಯದಿ. ಇಲ್ಲ ಒಬ್ರು ಇದ್ದಾನೆ ಶಕ್ತ, ಅವ್ರ ಪ್ರೀತಿ ಆದ್ರೆ ಹೋಗುತ್ತೆ ಅಂತ ಹೇಳೋದಾದ್ರೆ ಅವನು ಯಾರು ಆಗಿದ್ದೆ ಅಂತ ಪ್ರಶ್ನೆ ಬರುತ್ತೆ. ಸ್ವತಂತ್ರನೋ ಅಸ್ವತಂತ್ರನೋ? ಅಸ್ವತಂತ್ರನಾದ್ರೆ ಕೋಟಿ ಜನ ಇದ್ರೂ ಉಪಯೋಗ ಇಲ್ಲ. ಸ್ವತಂತ್ರ ಒಪ್ಪಿಲ್ಲ ನೀನು ಅಂದ ಮೇಲೆ ವೃತ್ತಿ ಚಾನ್ಸಸ್ ಇಲ್ಲ. ಶಕ್ತಸ್ಯ ಅನ್ಯಸ್ಯ ವಿಜ್ಞಾನಂ ತತ್ಪ್ರೀತಿ ಜನಕಂ ಯದಿ ತಯೈವ ಬಂಧ ಹಾನಿ ಸ್ಯಾದಿತಿ ಕಿಂ ನಾಮ ದೂಷಣ. ಹಾಗಿದ್ರೆ ಅವನಿಂದ ಬಂಧ ಹಾನಿ ಆಗುತ್ತೆ ಅಂತ ಹೇಳು. ಪುದ್ಗಲ ಜ್ಞಾನ ಅಂತ ಯಾಕೆ ಹೇಳ್ಬೇಕು? ಪುದ್ಗಲ ಅಸ್ವತಂತ್ರ, ಗೊತ್ತಾಯ್ತಾ? ಆದ್ರೆ ದೇಹಿ ಅವನು. ಪುದ್ಗಲ ಅಂದ್ರೆ ದೇಹ ಇರೋನು ಅಂತ ಅರ್ಥ. ಆದ್ರೆ ದೇಹ ಇಲ್ಲದೆ ಇರೋ, ಯಾವ ದೇಹ? ಆಕರ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯನ್ನು ಒಪ್ಪದೆ ಹೋದ್ರೆ ಒಂದು ಮಾತಿದೆ, ಸ್ವಯಂ ಬದ್ಧ ಕಥಂ ಅನ್ಯಾನ್ ಮೋಚೆ. ತಾನೇ ಬಂಧನಕ್ಕೊಳಗಾದಾಗ ಬಿಡುಗಡೆ ಮಾಡೋದು ಏನು ಬಂತು? ಸಾಧ್ಯ ಇಲ್ಲ. ತಥೈವ ಸ್ವಜ್ಞಾನಾತ್ ಬಂಧ ಹಾನಿಸ್ತು ದೃಶ್ಯತೆ ಕಶ್ಯ ಕುತ್ರಚಿತ್. ಬರೀ ತನ್ನ ತಿಳುವಳಿಕೆ ಇಲ್ಲ ಅನ್ನೋ ಕಾರಣಕ್ಕೆ ಬಂಧ ಇಲ್ಲ. ಯಾರು ಬಂಧ ಬಿಡಿಸ್ತಾವ ಅವನ ತಿಳುವಳಿಕೆ ಇದ್ರೆ ಮಾತ್ರ ಪರಿಹಾರ. ಜೈಲಲ್ಲಿ ತಾನಿದ್ದೇನೆಂದು ಗೊತ್ತಿದೆ, ಬಿಡುಗಡೆ ಆಯ್ತಾ? ಆಗ್ಲಿ. ಬಂಧಕ್ಕೆ ಕಾರಣ ಏನು? ನಿಯಾಮಕ ಯಾರು? ಅವನು ಒಪ್ಪಿದ್ರೆ ಕೆಲಸ ಆಗುತ್ತೆ, ಅವ್ರದ್ದು ಬೇರೆ ಅಲ್ಲ. ನೋಡಿ, ಸ್ವಾಜ್ಞಾನಾತ್ ಬಂಧ ಹಾನಿಸ್ತು ದೃಶ್ಯತೆ ಕಶ್ಯ ಕುತ್ರಚಿತ್. ಸ್ವಜ್ಞಾನ, ತನ್ನ ಸ್ವರೂಪದ ಅಜ್ಞಾನದಿಂದಾಗಿ ಯಾರ್ಯಾರು ಬಂಧ ಇದೆ ಅಂತ ಹೇಳ್ತಾರ? ಇದು ಬಂಧ ಪರಿಹಾರ ಅಂತ ಹೇಳ್ತಾರ? ಇಲ್ಲ. ಅದು ಹೋಗ್ಲಿಕ್ಕೆ ಯಾರು ಬೇಕೋ? ಬಂಧ ಯಾರ ತೀರೋಣ ಅವನ ಪರಿಹಾರ, ಬಂಧಿತ ಪರಿಹಾರ ಅಲ್ಲ. ಗೊತ್ತಾಯ್ತು? ಬಂಧಕ ಅವನಿಗೆ ಪರಿಹಾರ. ಬಂಧಿಸಿದವನ್ ಬಿಡುಗಡೆ ಮಾಡ್ಬೇಕೆ ಹೊರತು ಯಾರೋ ಬಿಡುಗಡೆ ಮಾಡಕ್ ಬರೋದಿಲ್ಲ. ಒಪ್ಪಲ್ಲ. ಯಾಕೆ ಇನ್ನೊಬ್ಬ ಎಲ್ಲ ಇವರೇ ಅಲ್ಲ. ಇಲ್ಲ, ಇನ್ನೊಬ್ಬ ಇಲ್ವಲ್ಲ. ಬರೀ ಚೇತನ ಒಪ್ಪಿದ್ರೆ ಹೊರತು ಪರಮಚೇತನ ಒಪ್ಲಿಲ್ಲ. ಅಲ್ಲ, ಏನಿದೆ ಇಲ್ಲಿ ಈಗ? ಸ್ವಜ್ಞಾನ. ಸ್ವಜ್ಞಾನ ಬಂಧ ಹಾನಿಸ್ತು ದೃಶ್ಯತೆ ಕಶ್ಯ ಕುತ್ರಚಿತ್. ಸ್ವಜ್ಞಾನ, ತನ್ನ ಜ್ಞಾನದಿಂದಾಗಿ ಬಂಧ ಪರಿಹಾರ ಕಂಡಿದೆಯಾ? ತಾನು ಕೈ ನಂಬರ್ ಹೇಳ್ಬಿಟ್ಟು ಪರಿಹಾರ ಆಗತ್ತಾ? ಇಲ್ಲ. ಬಂಧಿತ ಇವತ್ತು, ಬಂಧಕ ಅವನು. ಬಂಧ ಇದೆ. ಬಂಧ, ಬಂಧಿತ, ಬಂಧಕ, 3 ಪದ ಇದೆ. ಸೊ ಬಂಧ ಪರಿಹಾರಕ್ಕೆ ಯಾರು ಇರ್ಬೇಕೀಗ? ಬಂಧಿತ ಪರಿಹಾರ ಆಗಿದ್ರೆ ಬಂಧಿತನಾಗ್ತಾ ಇದ್ದೇನೆ ಫಸ್ಟ್. ಬಂಧಿತರ ಕೈಯಲ್ಲೇ ಬಂಧ ಇದ್ದಿದ್ರೆ ಏನಾಗ್ತಿಲ್ಲ, ಅವನು ಪರಿಹಾರನೇ ಆಗ್ತದೆ. ಅವ್ನು ಬಂದಿ ಆಗೋ ಚಾನ್ಸಸ್ ಇದೆ. ಆದ್ರಿಂದ ಯಾರು ಬಂಧಕ್ಕೆ ಹೋಗ್ನಿರ್ಬೇಕು. ಬಂಧಕ್ಕೆ ಏನಾಗಿರ್ಬೇಕು? ಅವನು ಬಂಧಿತರಾಗಿರ್ಬೇಕು, ಅಂದ್ರೆ ನಿತ್ಯ ಮುಕ್ತನೇ ಆಗಿರ್ಬೇಕು. ಅದೇ ನಾ ಹೇಳೋದು. ದೇವರು ಅದನ್ನ ಒಪ್ಪೋದಿಲ್ಲ ಅಂದ್ರೆ ಯಾವ ಪುದ್ಗಲಗ ನಿರುಪಯೋಗ ಇಲ್ಲ. ಪುದ್ಗಲ ಬದ್ಧ ಹೋದಲ್ಲೋ ಪ್ರಶ್ನೆ ಹೇಳ್ಬೇಕು. ಪುದ್ಗಲನ ಪರಿಜ್ಞಾನದಿಂದ ಮೋಕ್ಷ ಅಂತ ಕರಿತೀಯಲ್ಲ, ಪುದ್ಗಲ ಬಂಧಿತನೋ ಅಲ್ಲೋ? ಬಂಧಿತ ಅಲ್ಲ ಅಂದ್ರೆ ಪ್ರಮಾಣ ಇಲ್ಲ, ಅನುಭವಿಸಿದ್ದ ಎಲ್ಲರಿಗೂ ಕೂಡ. ಇಲ್ಲೊಬ್ಬ ನೀನು ಒಪ್ಪೋದಿಲ್ಲ, ಆಗವ ಒಪ್ಪಿಲ್ಲ, ಪ್ರತ್ಯಕ್ಷ ಕಾಣೋದಿಲ್ಲ. ಆದ್ರಿಂದ ನಿಮ್ಮ ಸಿದ್ಧಾಂತ ಸರಿಯಲ್ಲ. ಅಹಿಂಸಾಯಾಶ್ಚ ಧರ್ಮತ್ವಂ ಕೇನ ಮಾನೇನ ಗಮ್ಯತೆ. ಇದೆಲ್ಲ ಒಂದೊಂದೇ ಖಂಡನೆ ಮಾಡ್ತಾ ಹೋಗ್ತಾರೆ. ಅವರ ಅಭ್ಯಾಸನೆಗೆ ಅರ್ಥ ಇಲ್ಲ. ಇನ್ನೇನ್ ಹೇಳ್ಬೇಕು ಅವರು? ಧರ್ಮ ಯಾವುದು ಧರ್ಮ ಅಂದ್ರೆ ಅಹಿಂಸಾಯಾಶ್ಚ ಧರ್ಮತ್ವಂ ಕೇನ ಮಾನೇನ ಗಮ್ಯತೆ. ಅಹಿಂಸಾ ಪರಮೋ ಧರ್ಮ. ಒಂದು ದೃಷ್ಟಿಯಿಂದ ತಪ್ಪಲ್ಲಿ ಅಲ್ಲ ಅದು, ಆದ್ರೆ ಅದು ಅಲ್ಟಿಮೇಟ್ ಅಂತ ಹೇಳಬಾರ್ದು. ಹಿಂಸೆ ಯಾವ ಕಾಲಕ್ಕೂ ಮಾಡಬಾರ್ದು ಅಂತ ಹೇಳೋದಾದ್ರೆ ಅದು ಧರ್ಮ ಆಗೋದಿಲ್ಲ. ಅಲ್ಲ, ನಿಷಿದ್ಧವಾದ ಹಿಂಸೆಯನ್ನು ಮಾಡ್ಕೊಡ್ಬೇಕು. ನಿಷಿದ್ಧವಾದ ಹಿಂಸೆ, ವಿಹಿತ ಹಿಂಸೆಯನ್ನು ಮಾಡಬೇಕು.
ವಿಹಿತ ಹಿಂಸೆ ಮಾಡದೆ ಹೋದ್ರೆ ಏನ್ ಮಾಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದಕ್ಕೆ ನಾವು ಊಟ ಮಾಡ್ಬೇಕು ನಿರ್ವಾಹ ಇಲ್ಲ, ಪರಿಹಾರ ಮಾಡ್ಬೇಕು. ಪರಿಹಾರ ಹೇಳ್ತಾರೆ ಅದಕ್ಕೋಸ್ಕರ. ಏಕಾದಶಿ ಯಾತಕ್ಕಿಲ್ಲ? ತಿನ್ನೋದಿಲ್ಲ, ಅದರಿಂದ ದೋಷ ಇಲ್ಲ. ಆದ್ರೆ ತಿನ್ನೋರಿಗೆ ಅದು ಇಲ್ಲ, ವೈಶ್ವಾವೆಲ್ಲ ತಿನ್ನೋರು ಮಾತ್ರ ಬೆದೀತಾ ಇದೆ. ಆ ಹಿನ್ನೆಲೆಯಲ್ಲಿ ಸರಿಯಾಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅಹಿಂಸಾ ಪರಮೋ ಧರ್ಮ ಅನ್ನೋದನ್ನ ಅದರ್ವೈಸ್ ಓಕೆ. ಕಳ್ಳರನ್ನ ಹಿಂಸೆ ಮಾಡದೆ ಹೋದ್ರೆ, ಹಿಂಸೆ ಮಾಡದೆ ಹೋದ್ರೆ ಅವ್ರು ಹಿಂಸೆ ಮಾಡೋದ್ರಿಂದ ನೀವ್ ಆದ ಕಾರಣ ಆಯ್ತು. ಅಹಿಂಸೆ ಯಾವ್ದಕ್ ಕಾರಣ ಆಯ್ತು? ಈಗ ಹಿಂಸೆ ಕಾರಣ ಆಯ್ತು. ಸೊ ಹಿಂಸೆಯ ಪರಿಹಾರಕ್ಕೋಸ್ಕರ ಮಾಡ್ತಕ್ಕಂತಹ ಹಿಂಸೆ ಅಹಿಂಸೆಯೇ. ಅರ್ಥ ಆಯ್ತು? ದೈಹಿಕ ಒಪ್ಪದಿಲ್ಲ ಅವರು, ಅದಕ್ಕೇನೆ ಉಸಿರು ಕೂಡ ಆಡಬಾರ್ದು ಅಂತ ಕಟ್ಕೊಳ್ಳೋದು. ಅರ್ಥ ಆಯ್ತಾ? ಈಗ ಉಸಿರು ಕೂಡ ಆಡಬಾರ್ದು, ಆಡಿದ ಪ್ರಾಣಿಗಳ ಸಾಹಿತ್ಯ. ಆದ್ದರಿಂದ ಉಸಿರೇ ಕಳ್ಕೊಂಡ್ಬಿಟ್ರೆ ಆಗುತ್ತೆ, ನನಗೆ ಅತಿ ಆಯ್ತು. ಹಾಗಾಗಿ ಸಾಧ್ಯ ಇಲ್ಲ. ಹಿಂಸಾಯ ಏವ ಧರ್ಮತ್ವ ಇತ್ಯುಕ್ತೆ ಶಾತ್ಕಿ ಮುಕ್ತರ. ಇವತ್ತು ಟೆರರಿಸ್ಟ್ ಪ್ರಕಾರ ಹಿಂಸೆನೇ ಧರ್ಮ. ಹಿಂಸಾ ವಿಹಾರ, ಎಂಜಾಯ್. ಇನ್ನೊಬ್ಬ ಹಿಂಸೆ ಮಾಡಿ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಅವರ ಧರ್ಮನ ಈ ಧರ್ಮನ ಅಲ್ಲ. ಯಾರು ಯಾವುದಕ್ಕಿಂತ ನೋವುಂಟಾಗುತ್ತೋ ಅದು ಹಿಂಸೆ ಅಂತ ಒಪ್ಪಲೇಬೇಕು. ಇಲ್ಲಿ ಹಿಂಸೆ ಮಾಡ್ತಾರೆ, ಸರ್ಜರಿ ಮಾಡ್ತಾರೆ, ಹಿಂಸೆ ಇದೆ. ಆದ್ರೆ ಕಾರಣ ಏನಾದ್ರು ಮಾಡೋದಕ್ಕೆ ಅವ್ರಿಗೆ ರೋಗ ಪರಿಹಾರ ಆಗ್ಬೇಕಾದ್ರೆ ಅದೇನಂತ ಕರೀತಾರೆ? ಹಿಂಸೆ ಆಗಿದ್ರೆ ದುಡ್ಡು ಕೊಡ್ತಾರೆ ಯಾರು? ಡಾಕ್ಟರ್ ಅರೆಸ್ಟ್ ಮಾಡ್ತಿದ್ರು. ಅರ್ಥ ಆಯ್ತಾ? ಆ ಹಿಂಸೆ ಯಾವ್ದಕ್ಕೆ ಆಗಿದ್ರೆ ಡಾಕ್ಟರ್ಸ್ ಇರಬಾರ್ದು, ಸರ್ಜರಿ ಇರಬಾರ್ದು, ಊಟ ತಿಂಡಿ ಇರಬಾರ್ದು, ಯಾವ ಓಡಾಡಬಾರ್ದು. ಪ್ರಾಣಿಗಳ ಸಾಹಿತ್ಯ, ಉಸಿರಾಡಿದ್ರೆ ಇದು ಸಾಹಿತ್ಯ. ಹಾಗೆ ಬೇರೆ ಏನ್ ಮಾಡ್ತಾರೆ? ಇದು ಲೈಫೇ ಅಲ್ಲ. ಅಹಿಂಸಾಯ ಧರ್ಮತ್ವಂ ಕೇನ ಮಾನೇನ ಗಮ್ಯತೆ. ಹಿಂಸಾಯ ಏವ ಧರ್ಮತ್ವಂ ಇತ್ಯುಕ್ತೆ ಶಾತ್ಯ ಉತ್ತರ. ಅಹಿಂಸೆ ನಾನು ಅಹಿಂಸೆ ಉತ್ತರ ಅಂತ ಹೇಳ್ತೀನಿ. ಏನಪ್ಪ ಹೇಳ್ಬೇಕು ಈಗ? ನರಕ ಇರ್ಗ ಹೇಳಾಗಿಲ್ಲ ನೀನೀಗ. ಒಪ್ಪಿಲ್ಲ ಒಪ್ಪಕ್ಕೆ ಸಾಧ್ಯ ಇಲ್ಲ. ಆಗವ ಒಪ್ಪಿಲ್ಲವಲ್ಲ. ಜಾರವಾಕ್ರ ಮತಕ್ಕೆ ವ್ಯತ್ಯಾಸ ಕಾಣೋದಿಲ್ಲ. ಅವನಿಗೇನಿದೆ? ಧರ್ಮ ಇಲ್ಲ ಅಂತ ಹೇಳಿದ, ಅವನ್ನೇ ಹೊಡೆದ್ರು. ಯಾರ ಮುಂದೆ ಹೇಳ್ಕೋಬೇಕು ಅವನೀಗ? ಧರ್ಮನೂ ಇಲ್ಲ, ಧರ್ಮ ನಿಯಾಮಕನೂ ಇಲ್ಲ. ಧರ್ಮಸ್ಯ ಸುಖ ಹೇತು. ಅದಕ್ಕೆ ಹೇಳ್ತಾರೆ, ಕೆಟ್ಟವನೋ ಒಳ್ಳೆಯವರು. ರಾಜ ಅಂತ ಒಬ್ನಿರ್ಬೇಕು, ಮುಖ್ಯಸ್ಥ ಅಂತ ಒಬ್ನಿಲ್ಲವ್ರು ಏನಾಗುತ್ತೆ? ವ್ಯವಸ್ಥೆ ಕೆಟ್ಟೋಗುತ್ತೆ. ಧರ್ಮಸ್ಯ ಆಗ್ಲಕ್ಕೆ ಏನ್ ಮಾಡಿ ವೇಣನೆ ಮಾಡೋಣ ಹೋಗ್ಲಿ. ಮೊದಲು ಮೈನಮಾನ ಬುದ್ಧಿ ಬರಲಿಲ್ಲ ಅವ್ರಿಗೆ. ಅರಾಜಕತೆ ಬಂದು ಎಲ್ಲ ಕಡೆಗೂ ಅರಾಜಕತೆ ಅನ್ನೋ ಪದ ಇದೆ. ಅದಕ್ಕೇನಾಯ್ತು? ಅನ್ಕೊಡ್ಬೋದು, ಹೆಸರಿಗೊಬ್ಬ ರಾಜ ಇರಲಿ ಅಂತ ಅವನ್ನೇ ಮಾಡಿದ್ರು. ಅವ್ರ ಯಥಾ ಪ್ರಕಾರ ನಾನೇ ಶುರು ಮಾಡಿದ. ಆಗ ಅವ್ರ ಪೃಥ್ವಿರಾಜ ಹುಟ್ಟಿ ಕಾರಣ ಆಯ್ತು. ಅವ್ನ ಸಂಹಾರ ಮಾಡಿದ್ರೆ ಅಂತ ಹುಟ್ಟಿದ್ರು. ಇವೆಲ್ಲ ದೃಷ್ಟಾಂತ. ಅದಕ್ಕೆ ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತ. ಇದನ್ನು ಓದಿ ಮಹಾಭಾರತ ಇತ್ಯಾದಿ ಓದ್ತಾ ಇದ್ರೆ ಆಗ ಅಹಿಂಸೆ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ ಯೋಚನೆ ಮಾಡಿ. ಹಿಂಸಕರನ್ನ ಹಿಂಸೆ ಮಾಡದೆ ಹೋದ್ರೆ ಹಿಂಸೆನೇ ಜಾಸ್ತಿ ಆಗುತ್ತೆ ಹೊರತು ಬೇರೆ ಪರಿಹಾರ ಸಿಗದೆ. ಧರ್ಮಸ್ಯ ಸುಖ ಹೇತುತ್ವಪಿಕೇನ ಅವಗಮ್ಯತೆ. ಹೋಗ್ಲಿ, ಒಂದೊಂದನ್ನ ಅಟ್ಯಾಕ್ ಮಾಡ್ತಾರೆ. ಅಹಿಂಸಾ ಧರ್ಮ ಅಂತ ಹೇಳಿದೆ. ಧರ್ಮ ಯಾಕೆ ಮಾಡ್ಬೇಕು ಅಂತ ಪ್ರಶ್ನೆ ನಮ್ಗೆ. ಏನ್ ಹೇಳ್ಬೇಕು ಅವನೀಗ? ಸುಖ ಹೇತು ಅಂತ ಹೇಳಿ ನೋಡಿ. ಸುಖ ಹೇತು ಧರ್ಮ. ಕಾನೂನು ಪಾಲನೆ ಮಾಡಿದ್ರೆ ಏನಾಗುತ್ತೆ? ಇವತ್ತು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ. ಅದರಿಂದ ಸ್ಮೂತ್ ಸಂಚಾರ. ಪರ್ಪಸ್ ಇದೆಯಾ ಇಲ್ಲೋ? ಆ ಸ್ಮೂತ್ನೆಸ್ ಸುಖ ಹೋಗ್ತಾನೆ. ರೋಡ್ ಸರಿ ಮಾಡ್ತಾರೆ, ಯಾಕೆ? ಸ್ಮೂತ್ ಆಗಿ ನಡಿ. ಪರ್ಪಸ್ ಇಲ್ದವ್ರು ಯಾರು ಮಾಡ್ತಿದ್ರ? ಧರ್ಮಾಚರಣೆ ಯಾತಕಪ್ಪ ಮಾಡಬೇಕು? ಸುಖಕ್ಕೆ. ಅಲ್ಟಿಮೇಟ್ ಸುಖ ಒಪ್ಪೇ ಇಲ್ಲ ಫಸ್ಟ್ ಅವರು. ಅಲ್ಲಿ ಸಮಸ್ಯೆ ಏನು? ಹತ್ಯಾಯ ಮೋಕ್ಷ ಹೇತುತ್ವಂ ಕುತೋ ಮಾನಾನ್ನಿವಾರ್ಯತೆ. ಬರೀ ಹಿಂಸೆ ಮಾಡಿದ್ರೆ ಮೋಕ್ಷ ಆಗಲ್ಲ ಯಾರು ಹೇಳಿದ್ರು ನನಗೆ? ಬರೀ ಹಿಂಸೆ ಮಾಡೋದ್ರಿಂದ ಮೋಕ್ಷ ಆಗ ಯಾರಪ್ಪ ಹೇಳಿದ್ರು? ಅಂದ್ರೆ ಬೇಸಿಸ್ ಇಲ್ದ ಮಾತಾಡಕ್ಕೆ ಕೊಟ್ರೆ ಏನ್ ಬೇಕಾದ್ರೂ ಮಾತಾಡೋದು. ಅದು ಅನುಮಾನ ತೀರ್ಥರು ಅಂತ ಕರೆದು. ಇದನ್ನ ಅಲ್ಲೇ ಬಿಟ್ಬಿಡ್ಬಾರ್ದಲ್ಲ. ಎಲ್ಲೆಲ್ಲಿ ಸರಿಯಾದ ಅನುಮಾನ ಕಾಣುತ್ತೋ ಅದಕ್ಕೆ ಆಚಾರ ತಕ್ಷಣ ಏನು ತಿಳಿಬೇಕು ಅವ್ರನ್ನ? ಅನುಮಾನ ತೀರ್ಥರು. ಆ ಬೇಸಿಸ್ ಬೇರೆ. ವಾದಿರಾಜ ಸ್ವಾಮಿಗಳು ಏನಂತ ತಮ್ಮ ಕೃತಿಗೆ ಯುಕ್ತಿ ಮಲ್ಲಿಕ ಅಂತ. ಈ ಅನುಮಾನ ತೀರ್ಥರ ಯುಕ್ತಿಗಳು ಹೇಗೆ ಬೆಳಚಲ್ಲ. ಮಲ್ಲಿಗೆ ಬೆಳಗಿರುತ್ತೆ, ಸುವಾಸನೆ ಇರುತ್ತೆ. ಬೆಳಗಿರೋದೊಂದು ಸುಗಂಧ ಇರೋದು. ಕೆಟ್ಟ ಅನುಮಾನಕ್ಕೆ ಅದೆಲ್ಲ ಇರೋದಿಲ್ಲ. ಯುಕ್ತಿ ಮಲ್ಲಿಕ ಅಂತ ಕರೆಯುವ ಮೂಲಕ ಅಂತ ತಿಳಿಸಿ. ಹತ್ಯಾಯ ಮೋಕ್ಷ ಹೇತುತ್ವಂ ಕುತೋ ಮಾನಾನ್ನಿವಾರ್ಯತೆ. ತಾತ್ಪರ್ಯ ಇಷ್ಟೇ. ಅಹಿಂಸಾ ಸುಖ ಹೇತು ಧರ್ಮ. ಸುಖ ಹೇತು ಅಂತ ಹೇಳೋದಾದ್ರೆ ಅವರಿಗೆ ಹಿಂಸೆ ಧರ್ಮ. ಧರ್ಮ ಯಾಕೆ? ಅವ್ರಿಗೆ ಸುಖ ಆಯ್ತು ಅದರಿಂದ. ನಾಲ್ಕು ಕೊಂದ ಬದುಕಿದ. ಎಷ್ಟು ಅನ್ಯಾಯ ಆಗಲಿಲ್ಲ, ಸಮಾಜ ಉಳಿಯುತ್ತೆ ಅದರಿಂದ. ಸಾಧ್ಯ ಇಲ್ಲ. ಅಂದ್ರೆ ಅವ್ರು ಮೋಕ್ಷದ ವಿಚಾರ ಇಲ್ಲ, ಭೂಲೋಕದ ವ್ಯವಸ್ಥೆನೇ ಕಳಿಸ್ಬಿಡ್ತಾರೆ. ಮೋಕ್ಷದ ವಿಚಾರ ಇಲ್ಲೇನೆ ಏನಾಗುತ್ತದ? ನರಕ ಸದೃಶ್ಯವಾದ ಫಲ ಕೊಡುತ್ತೆ. ಇಲ್ಲೇ ಕೊಡದು ಮುಂದೆ ಕೊಡುತ್ತೆ ಅಂದ್ರೆ ಎಲ್ಲಿ ಯಾವ ಹೇಳ್ಬೇಕು ಅವನೀಗ? ಸಾಧ್ಯ ಇಲ್ಲ.
ನಚ ಸೂರ್ಯ ಪರಿಜ್ಞಾನ ಶೂನ್ಯ ಅದಕ್ಕೆ ಹೇಳಿದ್ರು ಅದಿಷ್ಟು ತಪ್ಪಿದೆ ಎಷ್ಟು ರೀತಿಯಲ್ಲಿ ಅಂತ ಹೇಳಿದಾಗ ಮುಂದೆ ಉತ್ತರ ಬರುತ್ತೆ ಅಂದ್ರೆ ಇಲ್ಲೇ ಹೇಳ್ಬಿಡಿ ಅಂತ ಕೇಳಿದ್ರು. ಮುಂದೆ ಉತ್ತರ ಬರುತ್ತೆ ಅಂತ ಹೇಳೋದು ಉತ್ತರ ಅಲ್ಲ. ಪ್ರಶ್ನೆ ಕೇಳಿದಾಗಲೇ ಉತ್ತರ ಕೊಡ್ಬೇಕೆ ಹೊರತು ಯಾವಾಗ ಹೇಳಬಾರ್ದು ಅದನ್ನ ಎಲ್ಲ ಪ್ರಶ್ನೆ ಉತ್ತರ ಕೊಟ್ಟಾಗಿದೆ. ಕೆಲವು ಪ್ರಶ್ನೆ ಅರ್ಥ ಆಗೋದಿಲ್ಲ ಅವನಿಗೆ, ಮುಂದೆ ಬರುತ್ತೆ ಅಂತ ಹೇಳಿದ್ರು. ಯಾವ್ದು ಎಲ್ಲ ಮುಂದೆ ಬರುತ್ತೆ ಅದು ಈ ಪಾಠದ ಅರ್ಥನೇ ಆಗಿಲ್ಲ. ಎಲ್ಲ ಮುಂದೆನೆ ಬರೋದಾದ್ರೆ ಪಾಠನೇ ಇಲ್ಲ. ಇವತ್ತಿನಾರು ಬರ್ಬೇಕಲ್ಲ. ನಚ ಶೂನ್ಯ ಪರಿಜ್ಞಾನ ಶೂನ್ಯ ಭಾವನೆಯ ಪಿಚ ಇದಿಷ್ಟು ಮೂರು ಯಾರ್ದು ಖಂಡನೆ ಇದು? ಇಷ್ಟು ಕೂಡ ಜೈನ ಮತ್ತು ವಿಮರ್ಶೆ ಆಯ್ತು. ಈ ಉಳಿದಿದ್ದ ಯಾವ್ದೀಗ ಶೂನ್ಯ ಮತ್ತು ವಿಮರ್ಶೆ ಮಾಡ್ತಾರೆ. ಇದೆಲ್ಲ ಯಾತಕ್ ಬೇಕಾಯ್ತು? ಈಗ ವಿದ್ಯಾ ಉಪಾಸನೆಗೆ ವಿದ್ಯಾ ಬೇಕು ಅಂತ ಹೇಳಿದ್ರು. ಯಾತಕ್ ಬೇಕು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಉಪಾಸನೆ ಒಪ್ಪಿ ಇದನ್ನೆಲ್ಲ ಒಪ್ಪಿರು ಉಪಾಸನೆ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರ ಮತದಲ್ಲಿ ಉಪಾಸನೆ ಕೊಡೋದಿಲ್ಲ. ಉಪಾಸನೆಗೆ ಅರ್ಥನೇ ಇಲ್ಲ. ಎಲ್ಲರೂ ಉಪವಾಸ ಅಂದ್ರೆ ಓದೋದಕ್ಕೆ ಅರ್ಥ ಇಲ್ಲ. ಪಾಸುಪೇಲಿ ವ್ಯವಸ್ಥೆ ಏನಾಗುತ್ತಾಗ ಮತ್ತೆ ಎಲ್ಲರೂ ಪಾಸ್ ಆಗ್ತೀರಿ, ಮತ್ತೆ ಎಲ್ರಿಗೂ ಅಡ್ಮಿಷನ್ನು, ಎಲ್ಲರೂ ಪಾಸ್ ಆಗ್ತಾರೆ. ವ್ಯವಸ್ಥೆ ಹಾಕ್ಬೇಕಾಗುತ್ತೆ. ಯಾವ ವ್ಯವಸ್ಥೆನೂ ಬೇಕಿಲ್ಲ. ಎಲಿಮಿನೇಟ್ ಆಗ್ಲೇಬೇಕಾಗುತ್ತೆ. ಯಾರು ಎಲಿಜಿಬಲ್ ಅಲ್ಲ ಎಲಿಮಿನೇಟ್ ಆಗ್ಲೇಬೇಕು. ಈ ದೋಷ ಇದೆ ಅಂದ್ರೆ ನೋಡೋದಕ್ಕೆ ಏನ್ ಅನ್ಸುತ್ತೆ? ಅಲ್ಲೂ ಖಂಡನೆ ಮಾಡಿದ್ರು ನೈಕಸ್ಮಿನ್ನ ಸಂಭವ ಅಂತ, ಇಲ್ಲೂ ಖಂಡನೆ ಮಾಡ್ತಿದ್ದಾರೆ. ಅಲ್ಲಿ ಆಸ್ಪೆಕ್ಟ್ ಬೇರೆ, ಇಲ್ಲಿ ಆಸ್ಪೆಕ್ಟ್ ಬೇರೆ. ಮುಂದೆ ಮೋಕ್ಷ ಮತ್ತೆ ಖಂಡನೆ ಮಾಡ್ತಾರೆ. ಅಲ್ಲಿ ಮೋಕ್ಷ ಪರಿಕಲ್ಪ ಸರಿ ಇಲ್ಲ ಅಲ್ಲಿ ಹೇಳ್ತಾರೆ. ಒಟ್ಟಾಗಿ ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಏನಾಯ್ತು? ಅಥವಾ ವಿಮರ್ಶೆ ಆಗಿ ಎಲ್ಲ ಸೇರಿಸ್ಬಿಟ್ರೆ ಸಮಗ್ರ ವಿಮರ್ಶೆ. ಎಲ್ಲೆಲ್ಲೋ ಖಂಡನೆ ಮಾಡಬಾರ್ದು. ಎಲ್ಲಿ ಖಂಡನೆ ಮಾಡಬೇಕು? ಪ್ರಸಂಗ ಬಂದ ಮಾಡಬೇಕು, ಇಲ್ಲದವ್ರು ಮಾಡಾಗಿಲ್ಲ. ಅದು ನಾಳೆ ಅವ್ರ ಖಂಡನೆ ನಾಳೆ. ಓಂ ಜಿತಂತೆ ಸ್ತೋತ್ರ. ದಾರಿದ್ದು ಮನೆ ಮನೆ ಡಾಕ್ಟರ್ ಬರ್ತಾರ. ಅಲ್ಲಿ ಹೋದ್ರೆ ಕ್ಯೂ ನಿಂತು ತಗೋಬೇಕು. ಇಲ್ಲಿ ಮನೆಗೆಲ್ಲ ಬರೋದಿಲ್ಲ. ಯಾಕೆಂದ್ರೆ ಆಸೆ ಇವ್ರಿಗೆ ಬೇಕಿಲ್ಲ. ನನಗೆ ಕ್ಯೂ ಆಸೆ ಯಾರೋದು ಬೇಕಿಲ್ಲ ಅಂತ ಹೇಳ್ತಾನೆ. ಏನ್ ಮಾಡ್ತೀರಾಗ? ರೋಗ ಇದೆ ಅಂತ ಒಪ್ಲಕ್ಕೂ ತಯಾರಿಲ್ಲ. ಅಲ್ಲಿ ವಾಸಿ ಆಗೋ ನನ್ಗೆ ಬೇಕಿಲ್ಲ, ನನಗಿದೆ ಸಾಕು ನನಗೆ. ಅವಾಗ ಏನ್ ಮಾಡ್ತೀರಿ? ಆ ರೀತಿ ಆಯ್ತು. ಆದ್ದರಿಂದ ತುಂಬಾ ಎಲ್ಲರನ್ನ ಅಯೋಗ್ಯರು ಅಂತ ಕರಿಬಾರ್ದು. ಸದ್ಯಕ್ಕೆ ಏನಿಲ್ಲ ಅವ್ರಿಗೀಗ ಜ್ಞಾನ ಇಲ್ಲ. ಜ್ಞಾನ ಬಂದ ಬಿದ್ದಿರಬೇಕು.